ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಿಕೋದ್ಯಮ ವಿಭಾಗದ ಹಳೆಯ ವಿದ್ಯಾರ್ಥಿಗಳ ಸಂಘ ಉದ್ಘಾಟನಾ ಸಮಾರಂಭ ಜರುಗಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಿಕೋದ್ಯಮದ ವಿಭಾಗದ ಹಳೆಯ ವಿದ್ಯಾರ್ಥಿಗಳ ಸಂಘ ಉದ್ಘಾಟನಾ ಕಾರ್ಯಕ್ರಮವನ್ನು ಸ್ವಾಗತ ಗೀತೆ ಹಾಡುವ ಮೂಲಕ ಪ್ರಾರಂಭ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವರಾದ ರಾಜನಾಳ್ಕರ್ ಲಕ್ಷ್ಮಣ್ ಸೇರಿದಂತೆ ದೇವತಾ ಆಸ್ಪತ್ರೆ ವೈದ್ಯರಾದ ಮೇಘಾ ಕಮಲಾಪುರ್, ಪತ್ರಕರ್ತರಾದ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟ್, ವಿಭಾಗ ಸಂಯೋಜನಾಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಜಂಗೆ, ಪತ್ರಿಕೋದ್ಯಮ ವಿಭಾಗದ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ನಿಂಗಣ್ಣ ಉದ್ನೂರ್ ವೇದಿಕೆ ಮೇಲೆ ಹಾಜರಿದ್ದರು. ಈ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೂಡ ಸನ್ಮಾನ ಮಾಡಿ ಗೌರವಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಕುಲಸಚಿವರಾದ ರಾಜನಾಳ್ಕರ್ ಲಕ್ಷ್ಮಣ್ ಅವರು ಮಾತನಾಡಿ, ಪತ್ರಿಕಾ ಮಾಧ್ಯಮದ ವಿಶೇಷತೆ ಬಗ್ಗೆ ಹೇಳಿ, ಎಲ್ಲೆಡೆ ಪತ್ರಿಕಾ ರಂಗ ಹಾಗೂ ಮಾಧ್ಯಮ ರಂಗ ಬಹಳಷ್ಟು ಪ್ರಭಾವ ಬೀರುತ್ತದೆ ಎಂದು ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನದಲ್ಲಿ ಎಲ್ಲ ವಿಭಾಗಗಳಲ್ಲೂ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಇರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಈ ವಿಭಾಗ ಸಕ್ಸೀಡ್ ಆಗಿರೋದು ತುಂಬಾ ಹೆಮ್ಮೆಯ ವಿಷಯ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮತ್ತು ಈ ವಿಭಾಗವನ್ನು ಒಂದು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಜಂಗೆ ಅವರು He is a very dynamic leader, he is a very proactive teacher. Along with that, he is also a good administrator. So he has done a wonderful work in the department. It shows that his commitment, his involvement and belongingness to this particular department. So ಈ ಒಂದು ನಿಟ್ಟಿನಲ್ಲಿ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ತುಂಬ ಸಂತೋಷದಾಯವಾಗಿರ್ತಕ್ಕಂಥ ವಿಷಯ. ಇವತ್ತು ಮಾಧ್ಯಮ ನಮ್ಮ ಒಂದು ಸಮಾಜದಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಅದು ಒಂದು ಪಬ್ಲಿಕ್ ಡಿಸ್ಕೋರ್ಸ್ ಅನ್ನು ಫಾರ್ಮ್ ಮಾಡಲಿಕ್ಕೆ ತನ್ನದೇ ಆದ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದು ಯಾವುದೇ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಮತ್ತು ಇತ್ತೀಚೆಗೆ ತೀವ್ರವಾಗಿ ಬೆಳೀತಿರ್ತಕ್ಕಂಥ ಒಂದು ಆನ್ಲೈನ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಒಂದು ಪಬ್ಲಿಕ್ ಪರ್ಸೆಪ್ಷನ್, ಒಂದು ಸೊಸೈಟಿ ಕ್ವಾಲಿಟಿ ಫಾರ್ಮ್ ಮಾಡೋದ್ರಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಬಹಳ ಮಹತ್ವದ ಪಾತ್ರವನ್ನು ಬೀರುತ್ತೆ. ಇಂಥ ಒಂದು ಆಚರಣೆಯ ಉದ್ದೇಶ ಏನು ಅಂತಂದ್ರೆ, ನಮ್ಮನ್ನು ನಾವು ಪತ್ರಿಕಾ ಉದ್ಯಮದಲ್ಲಿ ವಿವಿಧ ಸ್ಟೇಕ್ ಹೋಲ್ಡರ್ಗಳಾಗಿ ನಾವು ಭಾಗವಹಿಸಿ ಆ ಒಂದು ಕ್ಷೇತ್ರಕ್ಕೆ ನಮ್ಮನ್ನು ನಾವು ಯಾವ ರೀತಿ ತೊಡಗಿಸ್ಕೊಳ್ಬೇಕು ಮತ್ತು ಯಾವ ಬದ್ಧತೆಯಿಂದ ಕೆಲಸ ಮಾಡಬೇಕು ಮತ್ತು ಯಾವ ಒಂದು ಶಿಸ್ತಿನಿಂದ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ಮನನ ಮಾಡಿಕೊಳ್ಳಿಕ್ಕೆ ಇಂಥ ಒಂದು ಆಚರಣೆ ಸಹಕಾರಿಯಾಗುತ್ತೆ. ನಂತರ ದೇವತಾ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಮೇಘಾ ಕಮಲಾಪುರ್ ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನನಗೆ ಬಹಳಷ್ಟು ಖುಷಿ ತಂದಿದೆ ಎಂದು ಹೇಳಿದರು. I'm very happy today that I have been invited
talk. I'm not there to talk or guide. I just wanted to read what your minds are and how I can interact. I am very happy. I had been to the media department here and I was so fascinated, I was so delighted that university has provided such a state-of-art department here, and the students are so lucky. If they use this facility, they will have very bright future, I am very sure. Because it's very rare to have such department in an area which is a little bit remote, you know. And I'm very, I congratulate Jagge sir and Vice Chancellor of the university for providing this opportunity to the students. As a doctor, I always feel there are many things, most of the times there is a communication gap in our patients and doctors. We don't find time to tell the details of the disease and how it can be prevented because of the time constraints. And such things are really needed because, you know, there is a concept that mere absence of disease is not health, but it is a state of physical, mental, economical, social and even spiritual well-being of a person. So health ಬೇಕಾದರೆ you need not fall sick. ಕಾರ್ಯಕ್ರಮದಲ್ಲಿ ಎಂಜಿಎಂಸಿ ವಿಭಾಗದ ಸಂಯೋಜನಾಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಜಂಗೆ ಅವರ ನೇತೃತ್ವದಲ್ಲಿ ಹಳೆ ವಿದ್ಯಾರ್ಥಿಗಳಾದ ಓಂ ಪ್ರಕಾಶ್, ಅನಿಲ್ ಸ್ವಾಮಿ, ಅರುಣ್ ಕದಂ, ವೆಂಕಟೇಶ್, ಗೋವಿಂದ್ ರಾಠೋಡ್, ಶರಣು ಪಡಿಗೇರ್ ಸೇರಿದಂತೆ ಅನೇಕ ಹಳೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಗೌರವಿಸಿದರು. ವಿಭಾಗದ ಸಂಯೋಜನಾಧಿಕಾರಿಗಳು ಸೇರಿದಂತೆ ಅತಿಥಿ ಉಪನ್ಯಾಸಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು.
ಈ ಸಂದರ್ಭದಲ್ಲಿ ನ್ಯೂಸ್ 18 ವರದಿಗಾರರಾದ ಅರುಣ್ ಕದಂ ಅವರು ಮಾತನಾಡಿ ಪತ್ರಕರ್ತರ ಏಳು ಬೀಳುಗಳ ಬಗ್ಗೆ ಹೇಳಿದರು. ಆದರೆ ನಮ್ಮ ಒಂದು ದುರ್ದೈವ ನಮ್ಮ ಇಷ್ಟು ದೊಡ್ಡದು ಕಲ್ಯಾಣ ಕರ್ನಾಟಕ ಭಾಗದ ವಿಭಾಗೀಯ ಕೇಂದ್ರ ಕಲಬುರಗಿ, ಆದರೆ ಇದೇ ಒಂದು ವಿಭಾಗೀಯ ಕೇಂದ್ರದಲ್ಲಿ ಡಿಗ್ರಿ ಅಂದ್ರೆ ಪದವಿಯಲ್ಲಿ ಯಾವುದೇ ರೀತಿಯ ಒಂದು ಪತ್ರಿಕೋದ್ಯಮ ಸಬ್ಜೆಕ್ಟ್ ಇಲ್ಲ. ನಾವು ಓದ್ತಾಗಿನೂ ಸರ್ವರಿಗೆ ಕುಮಾರಸ್ವಾಮಿ ಸರ್ ಹೇಳ್ತಾ ಇದ್ವಿ, ಅಂದ್ರೆ ಡಿಗ್ರಿಯಲ್ಲೂ ಕೂಡ ಒಂದು ಪತ್ರಿಕೋದ್ಯಮ ಸಬ್ಜೆಕ್ಟ್ ಅನ್ನ ಬೇರೆ ಬೇರೆ ಕನ್ನಡ, ಬೇರೆ ಬೇರೆ ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ ಈ ತರ ಇದ್ದ ಒಂದು ಪತ್ರಿಕೋದ್ಯಮ ಒಂದು ಸಬ್ಜೆಕ್ಟ್ ಅನ್ನ ಕೂಡ ಮಾಡಿದ್ರೆ ಬಹಳ ಅನುಕೂಲ ಆಗ್ತಿತ್ತು. ಒಂದು ಈ 17 ವರ್ಷ ಕಳೆದ್ರೂ ಕೂಡ ಇಲ್ಲಿವರೆಗೂ ನಮಗೆ ಹಳೆಯ ವಿದ್ಯಾರ್ಥಿಗಳ ಸಂಘ ಒಂದು ನಮ್ಮ ವಿಭಾಗಕ್ಕೆ ಇರಲಿಲ್ಲ. ಬೇರೆ ಬೇರೆ ವಿಭಾಗಗಳನ್ನ ನಾವು ಕಂಪೇರ್ ಮಾಡಿದ್ರೆ ಎಲ್ಲ ವಿಭಾಗಗಳಲ್ಲೂ ಕೂಡ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘ ಇದೆ. ಆದ್ರೆ ನಮ್ಮ ಹತ್ರ ಏನು ನಮ್ಮ ಪತ್ರಿಕೋದ್ಯಮ ವಿಭಾಗದಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಎಲ್ಲಿದ್ದಾರೋ ಯಾರಿದ್ದಾರೋ ಅವರವರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತ ಒಂದು 4 ಜನ ಅಷ್ಟೇ ಪರಿಚಯ ಇರ್ತಿದ್ರು. ಆದ್ರೆ ನಮ್ಮ ಸೀನಿಯರ್ಸ್ ಯಾರು ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಈ ಒಂದು ನಮ್ಮ ಕಲಬುರಗಿ ಒಂದು ವಿಶ್ವವಿದ್ಯಾಲಯನ ನೋಡಿ, ಮತ್ತೆ ಧಾರವಾಡ ವಿಶ್ವವಿದ್ಯಾಲಯ ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಜನ ಹಿರಿಯ ಪತ್ರಕರ್ತರು, ಸಂಪಾದಕರು, ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿದಂತ ವ್ಯಕ್ತಿಗಳು ಸಾಕಷ್ಟು ಜನ ನಿಮಗೆ ಧಾರವಾಡ, ಮಂಗಳೂರು, ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸಿಗ್ತಾರೆ. ಆದ್ರೆ ಅದೇ ಮಾದರಿಯಲ್ಲಿ ಕೂಡ ನಮ್ಮ ಹತ್ರನೂ ಒಂದು ಈ ವಿಶ್ವವಿದ್ಯಾಲಯದ 17 ವರ್ಷ ಗತಿಸಿ ಹೋದ್ರು ಕೂಡ ಯಾವ ವಿದ್ಯಾರ್ಥಿ ನಮ್ಮ ಸೀನಿಯರ್ಸು, ನಮ್ಮ ಜೂನಿಯರ್ಸು, ನಮ್ಮ ಜೊತೆ ಕಲಿತವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಮಾಹಿತಿನೇ ಇಲ್ಲ. ಯಾಕಂತಂದ್ರೆ ಅದು ಒಂದು ನಾವು ಈ ಒಂದು ವಿಭಾಗದಲ್ಲಿ ಒಂದು ಸಂಘವನ್ನ ಮಾಡ್ಕೊಂಡಿದ್ರೆ ಪ್ರತಿ ವರ್ಷ ಕೂಡ ಒಂದು ಸಂಘದ ಚಟುವಟಿಕೆ ಮಾಡೋದ್ರ ಮೂಲಕ ಹಳೆ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಿ ಒಂದು ಏನಾದ್ರೂ ಕಾರ್ಯಕ್ರಮವನ್ನು ಮಾಡಿದ್ರೆ ಯಾವ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ, ನಮ್ಮ ಸೀನಿಯರ್ಸ್ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ಬೇಕು. ಆದ್ರೆ ಇಲ್ಲಿವರೆಗೂ ಕೂಡ ಅದು ಆಗಿಲ್ಲ. ಈ ವರ್ಷ ಏನೋ ಆಗ್ತಾ ಇದೆ, ತುಂಬಾ ಹೆಮ್ಮೆಯ ವಿಷಯ. ಈ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಮಾಡೋದ್ರಿಂದ ಏನು ಉಪಯೋಗ ಅಂತಂದ್ರೆ, ಈ ಹಳೆ ವಿದ್ಯಾರ್ಥಿಗಳು ಇದರಿಂದ ಏನು ಯೂಸ್ ಆಗಲ್ಲ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಏನು ಫಸ್ಟ್ ಇಯರ್, ಫಸ್ಟ್ ಸೆಮ್, ಥರ್ಡ್ ಸೆಮ್ ಏನೋ ಈಗ ಓದ್ತಾ ಇದ್ದ ವಿದ್ಯಾರ್ಥಿ ಇವರಿಗೆ ತುಂಬಾ ಅನುಕೂಲ. ಯಾಕಂತಂದ್ರೆ ಈ ಒಂದು ಕಹಿ ಅನುಭವವನ್ನು ನಾವು ಅನುಭವಿಸಿದ್ದೇವೆ. ಈ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಮಾಡೋದ್ರಿಂದ ಪ್ರತಿ ತಿಂಗಳಿಗೆ ಅಥವಾ 2 ತಿಂಗಳು, ತಿಂಗಳಲ್ಲಿ 1-2 ಸಾರಿ, ವರ್ಷಕ್ಕೊಂದ್ಸರಿ ಹಳೆ ವಿದ್ಯಾರ್ಥಿಗಳ ಸಂಘದ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಆ ಹಳೆ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರೆ ಯಾವ ರೀತಿಯ ಒಂದು ವೃತ್ತಿಯ ಅನುಭವ ಯಾವ ರೀತಿ ಇರುತ್ತೆ. ನಾವು ಈಗೇನಂತಂದ್ರೆ 2 ವರ್ಷ ನೀವೇನು ಇಲ್ಲಿ ಪತ್ರಿಕೋದ್ಯಮದಲ್ಲಿ ಕಲಿತಿರೋ ಅದನ್ನ ನೀವು 2 ವರ್ಷ ನಂತರ ನೀವೇನು ಮೀಡಿಯಾ ಫೀಲ್ಡ್ಗೆ ಕಾಲಿಡ್ತಿರಲ್ಲ, ಇದು ಏನೂ ನಿಮ್ಗೆ ಮುಂದೆ ಕೆಲಸ ಬರಲ್ಲ. ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ದಾರಿನ ತೋರಿಸೋದ್ ಹೊರತಾಗಿ ನಾವು ಕಲ್ತಿದ್ದೇ ಬೇರೆ, ಫೀಲ್ಡ್ ಅಲ್ಲಿ ಇರೋದೇ ಬೇರೆ. ಹೀಗಾಗಿ ನಿಮ್ಮ ಒಂದು ಫೀಲ್ಡ್ ನಾಲೆಜ್ ಬೇಕು ಅಂತಂದಾಗ ಪತ್ರಿಕೋದ್ಯಮ ಮತ್ತು ಪತ್ರಿಕೋದ್ಯಮದಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಹಳೆ ವಿದ್ಯಾರ್ಥಿಗಳ ಅನುಭವನ ಅವರು ಎವ್ರಿ ಒಂದು ತಿಂಗಳಿಗೂ ಅಥವಾ ಮನ್ಸರ್ 2 ತಿಂಗಳಲ್ಲಿ 2 ಸಾರಿ ಅವರನ್ನ ಕರೆಸಿ ಅವರಿಂದ ಏನಾದ್ರು ಅನುಭವ ಪಡೆದೆ, ಅವ್ರದ್ದು ಏನಾದ್ರು ಮಾಧ್ಯಮದಲ್ಲಿ ಏನು ಕೆಲಸ ಮಾಡ್ತಾರೆ ಕೆಲಸದ ಬಗ್ಗೆ ಅವರಿಗೆ ಏನು ಅವರ ಅನುಭವವನ್ನು ಹಂಚ್ಕೊಳ್ಳೋದು ಇದರಿಂದ ನಿಮ್ಗೆ ಹಳೆ ಈಗ ಇದ್ದಂತ ವಿದ್ಯಾರ್ಥಿಗಳ ಅನುಕೂಲ ಆಗುತ್ತೆ. ಪತ್ರಕರ್ತರಾದ ಶಿವರಂಜನ್ ಸತ್ಯಂಪೇಟ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ನಾವೆಷ್ಟೋ ಸಲ ಕುಂತೇ ಮಾತಾಡ್ತಿರ್ತೀವಿ, ಇವತ್ತಿನ ಪತ್ರಿಕೋದ್ಯಮದ ಪರಿಸ್ಥಿತಿ ಹೇಗಿದೆ, ಇವತ್ತಿನ ಸಾಮಾಜಿಕ ಜಾಲತಾಣ ಎಷ್ಟು ಮುಂದೆ ಹೋಗಿದೆ ಅನ್ನೋದ್ರ ಬಗ್ಗೆ. ಹಾಗೆ ನೋಡಿದರೆ ಕರೆ ಅಂದ್ರೆ ಇವತ್ತಿನ ದಿನ ಸಾಮಾಜಿಕ ಜಾಲತಾಣ ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಕರಿತೀವಿ. ಅದು ಎಷ್ಟು ನಾಗಾಲೋಟದಲ್ಲಿ ಹೋಗೋದಂದ್ರೆ ಅದು ಬಹುಶಃ ಅದನ್ನ ಹಿಡಿಲಿಕ್ಕೆ ಆಗಂಗಿಲ್ಲ ನಮ್ಮ ಕೈಯಲ್ಲಿ. ಬಹುಶಃ ಅದು ಯಾರ ಅಂಕಿಯೊಳಗೆ ಸಹಿತ ಸಿಗ್ತಾ ಇಲ್ಲ, ನಿಲ್ಕೋದಿಲ್ಲ, ಅಷ್ಟು ಮುಂದೋಗಿಬಿಟ್ಟಿದೆ. ಯಾಕೆಂದ್ರೆ ಇವತ್ತು ಯಾರ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಅದ ಅವರೆಲ್ಲರೂ ವರದಿಗಾರ, ರಿಪೋರ್ಟ್ರೆ. ಅವಾಗ ಒಂದು ಕಾಲ ಇತ್ತು, ರಿಪೋರ್ಟಿಂಗ್ ಅಂದರೆ ಇಂಥ ಶಾಲೆಯಲ್ಲಿ ಕಲಿಬೇಕು, ಕಾಲೇಜಲ್ಲಿ ಕಲಿಬೇಕು, ಸರ್ಟಿಫಿಕೇಟ್ ತಗೋಬೇಕು, ಆ ಸರ್ಟಿಫಿಕೇಟ್ ಒಂದು ಪತ್ರಿಕಾ ಸಂಸ್ಥೆಗೆ ತೋರಿಸ್ಬೇಕು, ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ತೋರಿಸ್ಬೇಕು, ಅವು ರಿಪೋರ್ಟ್ರು, ವರದಿಗಾರರು ಅಂತಿದ್ರು. ಅವಾಗ ದೊಡ್ಡ ಬೆಲೆ ಕೂಡ ಇತ್ತು ಪತ್ರಕರ್ತರಿಗೆ. ಪತ್ರಕರ್ತರು ಬರ್ತಾರ ಅಂದ್ರೆ ಹೆದರ್ತಿದೆ ಸಾಕಷ್ಟು ಜನ. ಪಾಟೀಲ್ ಪುಟ್ಟಪ್ಪ ಅವರ ಜೊತೆ ನಾನು ಬಹಳಷ್ಟು ಸಲ ಅವರ ಸಂಪರ್ಕ ಇತ್ತು ನನಗೆ. ಎಂಥ ಘಾಟಿ ಮುದುಕ, ಎಂಥ ಘಾಟಿ ಮನುಷ್ಯ, ಎಂಥ ಇದ್ರ ಮನುಷ್ಯ ಅವರು ಅಂತಂದರೆ ಅಸತ್ಯ ಏನು ಕಾಣ್ತದ ಅಲ್ಲಿ ಸಿಡಿದು ಬಿಡೋರು. ಒಂದ್ಸಲ ಹಿಂಗೆ ಆಯ್ತು, ಬೆಳಗಾವಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಲ್ಲಿ. ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಇವರಾಗಿದ್ದರು, ಸರ್ವಾಧ್ಯಕ್ಷ ಇವರಾಗಿದ್ದರು. ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಅವರು ಉದ್ಘಾಟನೆ ಮಾಡಿ ಕೋರ್ಟಲ್ಲಿ ಏನು ಉದ್ಘಾಟನೆ ಮಾಡಿಕೊಟ್ಟು ಕೆಲಸ ಸರಿ ಹೋಗಿರ್ಬೇಕು. ಅವರು ಭಾಳ ಜನ ರಾಜಕಾರಣಿಗಳು ಏನು ಮಾಡ್ತಾರೆ ಅಂತಂದ್ರೆ ಬರ್ತಾರ, ಬೆಂಕಿ ಹಚ್ತಾರೆ, ದೀಪದ ಸಂಘ ಹೋಗ್ಬಿಡ್ತಾರೆ.
ಹಂಗ ಎಸ್ ಎಂ ಕೃಷ್ಣನು ಬಡ ಯಾವುದೋ ಕೆಲಸ ನಿಮಿತ್ತ ಉದ್ಘಾಟನೆ ಮಾಡಿದ್ರು, ದೀಪ ಹಚ್ಚಿದ್ರು, ಹೋಗ್ಬಿಟ್ಟು ಹೊರಟಿದ್ರು. ಇವರೇ ಸ್ವತಃ ಮೈಕ್ ಕಸ್ಕೊಂಡ್ರು ಪಾಟೀಲ್ ಪಟ್ಟಪ್ಪನವರು. ಮಿಸ್ಟರ್ ಎಸ್ ಎಂ ಕೃಷ್ಣ ಇಲ್ಲಿ ಬನ್ನಿ ಅಂದ್ರು. ಹಿಂಗೆ ಒಳ್ಳೆ ನೋಡಿದ್ರು. ಯಾಕೆ ಅಂದ್ರು, ಈ ಸಮ್ಮೇಳನ ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರದ ವತಿಯಿಂದ ಮಾಡ್ತಾ ಇರೋದು. ನಾವು ಯಾವ ಕೆಲಸಕ್ಕಾಗಿ ಅಂತಂದ್ರೆ ನನ್ನನ್ನು ನಡೆಸ್ಬೇಕಲ್ಲ, ನನ್ನ ಮೆರವಣಿಗೆ ಮಾಡ್ಲಿಕ್ಕಲ್ಲ, ಕನ್ನಡದ ಏಳಿಗೆ, ಕನ್ನಡದ ಅಭಿಮಾನ, ನಾಡು ನುಡಿ, ಜಲ ಸಂರಕ್ಷಣೆಗಾಗಿ. ಅದಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾ ಮಾತಾಡ್ತಾರೆ ನೀವು ಹೋಗಬಾರ್ದಂತೆ ಹೋದ್ರೆ ವಾಪಸ್ ಬಂದು ಕುಂದ್ರು. ಇದು ಪತ್ರಿಕೋದ್ಯಮದ ಹೆಚ್ಚುಗಾರಿಕೆ, ಪತ್ರಕರ್ತರ ಹೆಚ್ಚುಗಾರಿಕೆ. ಈ ಧೀಮಂತಿಗೆ ಇವತ್ತಿನ ದಿನ ನಮ್ಮ ನಾವೇ ಅದನ್ನು ಹಿಡ್ಕೊಂಡು ಹೇಳ್ತೀನಿ, ಅವಲೋಕನ ಮಾಡಿಕೊಳ್ಳೋಣ. ಇದೆಯಾ? ನಾವು ಕುಯ್ ಅಂತ ರಾಜಕಾರಣಿಗಳು ಬಹಳ ಜಾಸ್ತಿ ನಾವೇ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.